ನಮಸ್ಕಾರ, ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಮಧ್ಯಸ್ಥಿಕೆ ರಾಷ್ಟ್ರಕ್ಕಾಗಿ ಅಭಿಯಾನದಡಿ 138 ಪ್ರಕರಣ ಇತ್ಯರ್ಥ. ನ್ಯಾಯಾಧೀಶ ಪ್ರಕಾಶ್ ಅರ್ಜುನ್ ಬನ್ಸೋಡೆ. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಂವಿಧಾನ ಸಂರಕ್ಷಣಾ ಸಮಿತಿ ವತಿಯಿಂದ ನ್ಯಾಯಾಧೀಶ BR ಗವಾಯಿರವರ ಮೇಲಿನ ಘಟನೆ ಖಂಡಿಸಿ ರಾಕೇಶ್ ಕಿಶೋರ್ ಅವರ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಬಿದ್ರಿ ಕಲೆ ಮತ್ತು ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಉದ್ಘಾಟನೆ. ಬಿದ್ರಿ ಕಲೆಗೆ ಹೆಚ್ಚು ಆದ್ಯತೆ ಕೊಡಿ. ಶಿಲ್ಪಾ ಶರ್ಮಾ. ಜಿಲ್ಲಾ ವಕೀಲರ ಸಂಘ ಬೀದರ್ನ ವತಿಯಿಂದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗೆ ಮನವಿ ಪತ್ರ ಸಲ್ಲಿಸಿ BR ಗವಾಯಿರವರ ಮೇಲಿನ ಘಟನೆ ಖಂಡಿಸಿದ್ದರು. 3 ದಿವಸದ ಕಲ್ಯಾಣ ಪರ್ವ ಶುರು. ಬಸವ ಕಲ್ಯಾಣದಲ್ಲಿ ಧಾರ್ಮಿಕ ಸಮಾವೇಶ. ಬಸವಾನುಯಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿ. ಬಸವರಾಜ್ ಬುಳ್ಳ. ಸುದ್ದಿಯ ವಿವರಗಳು. ಮಧ್ಯಸ್ಥಿಕೆ ರಾಷ್ಟ್ರಕ್ಕಾಗಿ 90 ದಿನಗಳ ಕಾರ್ಯಾಚರಣೆ ಅಭಿಯಾನದಡಿ 138 ಪ್ರಕರಣ ಇತ್ಯರ್ಥಗೊಳಿಸಲಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಪ್ರಕಾಶ್ ಅರ್ಜುನ್ ಬನ್ಸೋಡೆ ತಿಳಿಸಿದ್ದರು. ಅವರಿಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸಭಾಂಗಣದಲ್ಲಿ 90 ದಿನಗಳ ವಿಶೇಷ ಮಧ್ಯಸ್ಥಿಕೆ ಅಭಿಯಾನ ಕುರಿತು ಪತ್ರಿಕಾಗೋಷ್ಠಿ ನಡೆಸಿದರು. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರವು ಮಧ್ಯಸ್ಥಿಕೆ ರಾಷ್ಟ್ರಕ್ಕಾಗಿ ಅಭಿಯಾನವನ್ನು ದೇಶಾದ್ಯಂತ ಪ್ರಾರಂಭಿಸಲಾಯಿತು. ಅದರಂತೆ ಬೀದರ್ ಜಿಲ್ಲೆಯಲ್ಲಿ ಜುಲೈ 1 ರಿಂದ ಅಕ್ಟೋಬರ್ 6 ರವರೆಗೆ 90 ದಿನಗಳಲ್ಲಿ ಮಧ್ಯಸ್ಥಿಕೆ ಮೂಲಕ ವಿವಿಧ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದೆ ಎಂದರು. ವೈವಾಹಿಕ ವಿವಾದ, ಕೌಟುಂಬಿಕ ದೌರ್ಜನ್ಯ, ಅಪಘಾತ ಹಕ್ಕುಗಳು, ಚೆಕ್ ಬೌನ್ಸ್, ವಾಣಿಜ್ಯ ವಿವಾದ, ಗ್ರಾಹಕ ವಿವಾದ, ಭೂ ಸ್ವಾಧೀನ ಸೇರಿದಂತೆ ವಿವಿಧ 138 ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದೆ ಎಂದರು. ಇವು ಪ್ರೆಸ್ ನೋಟ್ ಅದ ಇದು ಅವ್ರು ಮಾಡ್ತಾರೆ. ಆಯ್ತು ಈಗ ಲೆಟರ್ ಮಾಡಿ ಕಳಿಸ್ತಾರೆ. ಅದು ಕೆಲವರು ಗಂಡ ಹೆಂಡತಿ ಅವ್ರು ಹೆದರ್ತಾರ, ಪಬ್ಲಿಕ್ ಆಗಿಬಿಡ್ತದೆ. ಫೀಲ್ಡ್ ಹೆಂಗಿರ್ತೀರಲ್ಲ, ನಿಮ್ಮದು ನಮ್ಗೆ ಹೆಲ್ಪ್ ಬೇಕಾಗ್ತದೆ. ಇವ್ರದ್ದು ಅರ್ಜಿ ಕೊಡೋರು ಫಾರ್ಮ್. ಭಾರತದ ಸರ್ವೋಚ್ಚ ನ್ಯಾಯಾಲಯದೊಂದಿಗೆ ವಿಶೇಷ ಮಧ್ಯಸ್ಥಿಕೆ ಅಭಿಯಾನ ರಾಷ್ಟ್ರಕ್ಕಾಗಿ 90 ದಿನಗಳ ಒಂದು ಅಭಿಯಾನವನ್ನು ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ನವದೆಹಲಿ ಹಾಗೂ ಸಂಧಾನ ಯೋಜನಾ ಸಮಿತಿ ಇವರುಗಳ ಸಹಯೋಗದೊಂದಿಗೆ ದಿನಾಂಕ 1/7/2025ರಿಂದ 6/10/2025ರವರೆಗೆ ಈ ಒಂದು ಮೆಡಿಸಿನ್ ಸ್ಪೆಷಲ್ ಡ್ರೈವ್ 90 ಡೇಸ್ ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ವಿಶೇಷ ಅಭಿಯಾನದಲ್ಲಿ ಮಧ್ಯಸ್ಥಿಕೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 138 ಪ್ರಕರಣಗಳು ಇತ್ಯರ್ಥಗೊಂಡಿವೆ. ಈ ಒಂದು ಮಧ್ಯಸ್ಥಿಕೆಯಲ್ಲಿ ಜಿಲ್ಲೆಯಲ್ಲಿ ಒಂದು ಮಧ್ಯಸ್ಥಿಕೆ ಕೇಂದ್ರ ಹಾಗೂ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಒಂದೊಂದು ಮಧ್ಯಸ್ಥಿಕೆ ಕೇಂದ್ರವನ್ನು ನಾವು ಸ್ಥಾಪನೆ ಮಾಡಿದ್ದೇವೆ. ಈ ಎಲ್ಲ ಮಧ್ಯಸ್ಥಗಾರರು ನ್ಯಾಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ಈ ಒಂದು ಮಧ್ಯಸ್ಥಿಕೆ ಪ್ರಕ್ರಿಯೆಯಲ್ಲಿ ರಾಜಿ ಮಾಡಿ ಜನರಿಗೆ ಒಳ್ಳೆಯ ಒಂದು ಶೀಘ್ರಗತಿಯಲ್ಲಿ ಪ್ರಕರಣಗಳು ಇತ್ಯರ್ಥಪಡಿಸಲಿಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದೇವೆ. ಒಟ್ಟು ನಮ್ಮ ನ್ಯಾಯಾಲಯದ ಬಾಕಿ ಇರುವ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ಪ್ರಕರಣಗಳು, ಆಕ್ಸಿಡೆಂಟ್ ಕ್ಲೇಮ್ಸ್ ಪ್ರಕರಣಗಳು ಮತ್ತು ಡೊಮೆಸ್ಟಿಕ್ ವೈಲೆನ್ಸ್ ಪ್ರಕರಣಗಳು, ಚೆಕ್ ಬೌನ್ಸ್ ಪ್ರಕರಣಗಳು, ಕಮರ್ಷಿಯಲ್ ಡಿಸ್ಪ್ಯೂಟ್ ಪ್ರಕರಣಗಳು, ಕ್ರಿಮಿನಲ್ ಕಂಪೌಂಡೇಬಲ್ ಪ್ರಕರಣಗಳು, ಆಮೇಲೆ ಡೆಟ್ ರಿಕವರಿ ಕೇಸಸ್ಸು, ಪಾರ್ಟಿಷನ್ ಸೂಟ್ಸು, ಲ್ಯಾಂಡ್ ಅಕ್ವಿಷನ್ ಕೇಸಸ್ಸು, ಲೇಬರ್ ಕೇಸು ಮತ್ತು ಅದರ್ ಸಿವಿಲ್ ಕೇಸಸ್, ಈ ಎಲ್ಲ ನ್ಯಾಯಾಲಯದಲ್ಲಿ ಬಾಕಿ ಇರೋ ಪ್ರಕರಣಗಳನ್ನು ನಾವು ರಾಜಿ ಮಧ್ಯಸ್ಥಿಕೆ ಪ್ರಕ್ರಿಯೆಯಲ್ಲಿ ನ್ಯಾಯಾಲಯದಿಂದ ರೆಫರ್ ಮಾಡಿ ಒಟ್ಟು ಜಿಲ್ಲೆಯಲ್ಲಿ 138 ಪ್ರಕರಣ ನಾವು ರಾಜಿ ಮಾಡಿದ್ದೇವೆ. ಇಲ್ಲಿ ವಿಶೇಷವಾಗಿ ನಾವು 6 ದಂಪತಿಗಳನ್ನು ಒಂದು ಮಾಡಿದ್ದೇವೆ. 6 ದಂಪತಿಗಳು ಅವರು ನ್ಯಾಯಾಲಯದಲ್ಲಿ ಡೈವರ್ಸ್ಗಾಗಿ ಅರ್ಜಿ ಸಲ್ಲಿಸಿದರು. ಬಟ್ ನಾವು ಮಧ್ಯಸ್ಥಗಾರರು ಮತ್ತು ನಾವು ಸೇರಿ ಅವರಿಗೆ ರಾಜ್ಯ ಸಂಧಾನ ಮಾಡೋದ್ರ ಮೂಲಕ 6 ದಂಪತಿಗಳನ್ನು ನಾವು ಒಂದು ಮಾಡಿ ಅವರೀಗ ಈಗ ಪುನರ್ವಿವಾಹ ಅಂದರೆ ಮರಳಿ ಅವರು ದಂಪತಿಗಳಾಗಿ ಈಗ ತಾವು ದಂಪತಿಗಳಾಗಿ ಇದ್ದಾರೆ. ಮತ್ತು 10 ಹಳೆ ಪ್ರಕರಣಗಳು ನಾವು ಇತ್ಯರ್ಥಪಡಿಸಿದ್ದೇವೆ. ಅದರಲ್ಲಿ
3 ಸೀನಿಯರ್ ಸಿಟಿಜನ್ ಪ್ರಕರಣಗಳು ಕೂಡ ಇವೆ. ಒಟ್ಟಿನಲ್ಲಿ ಇದೊಂದು ಮಧ್ಯಸ್ಥಿಕೆ ಪ್ರಕ್ರಿಯೆ ನಮ್ಮ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಈ ಒಂದು ಅಭಿಯಾನವನ್ನು ನಾವು ಕೈಗೊಂಡಿದ್ದೇವೆ. ವಿಶೇಷವಾಗಿ ನ್ಯಾಯಾಲಯದ ಬಾಕಿ ಇರೋ ಪ್ರಕರಣ ನಾವು ಇತ್ಯರ್ಥ ಮಾಡಿದ್ದೇವೆ. ಇದೊಂದು ವಿಶೇಷ ಸಂಗತಿ. ಎಲ್ಲ ಒಂದು ಸಾರ್ವಜನಿಕರು ಈ ಮಧ್ಯಸ್ಥಿಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಹೆಚ್ಚಿನ ಪ್ರಕರಣ ಇತ್ಯರ್ಥಪಡಿಸಬೇಕಂತ ಕೋರುತ್ತೇನೆ. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಂವಿಧಾನ ಸಂರಕ್ಷಣಾ ಸಮಿತಿ ವತಿಯಿಂದ ನ್ಯಾಯಾಧೀಶ ಡಾಕ್ಟರ್ ಗವಾಯಿರವರ ಮೇಲಿನ ಕೃತ್ಯ ಖಂಡಿಸಿ ರಾಕೇಶ್ ಕಿಶೋರ್ ಅವರ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸುತ್ತಾ ಇದನ್ನು ಬೆಂಬಲಿಸುತ್ತಿರುವ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರದ ಪ್ರಧಾನಿ ಒಂದೆಡೆ ಈ ಘಟನೆಯನ್ನು ಮೃದುವಾಗಿ ಖಂಡಿಸುತ್ತಾ ಇನ್ನೊಂದೆಡೆ ತಮ್ಮ ಸಂಘ ಪರಿವಾರದ ಸಿದ್ಧಾಂತಕ್ಕೆ ಪ್ರತ್ಯಕ್ಷ ಬೆಂಬಲ ನೀಡುತ್ತಿರುವುದು ಇವರ ಈ ಇಬ್ಬನಿಗೆ ನೀತಿಯನ್ನು ಬಹಿರಂಗಪಡಿಸಿದೆ. ಸಿಜೆಐ ವಿರುದ್ಧದ ಸನಾತನಿಯೊಬ್ಬನ ಈ ದಾಳಿಯ ಇತರ ಸಚಿವರು ವಹಿಸಿರುವ ದಿವ್ಯ ಮೌನ ದುರ್ಘಟನೆಗೆ ಕೇಂದ್ರ ಸರ್ಕಾರದ ಪರೋಕ್ಷ ಬೆಂಬಲಿಸಿದೆಯೇನೋ ಎಂಬ ಸಂದೇಹವನ್ನು ಮೂಡಿಸುತ್ತಿದೆ. ಸಿಜೆಐ ವಿರುದ್ಧದ ದಾಳಿಕೋರನಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಅವನ ಮೇಲೆ ಸೂಕ್ತ ಕಾನೂನು ಕ್ರಮಕ್ಕೆ ಸಂವಿಧಾನ ಸಂರಕ್ಷಣಾ ಸಮಿತಿ ಬೀದರ್ ದೆಹಲಿ ಪೊಲೀಸರನ್ನು ಆಗ್ರಹಿಸಿ ಇಂದು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಂವಿಧಾನ ಸಂರಕ್ಷಣಾ ಸಮಿತಿ, ವಿವಿಧ ದಲಿತ ಸಂಘಟನೆಗಳು, ಹಿಂದುಳಿದ ವರ್ಗಗಳು, ಗೊಂಡಪ್ಪರ ಅಲ್ಪಸಂಖ್ಯಾತರ ಸಂಘಟನೆಗಳ ವತಿಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸಲಾಯಿತು. ಮುಂದುವರೆದು ಮಾತನಾಡುತ್ತಾ ಸುಪ್ರೀಂ ಕೋರ್ಟ್ ಕಲಾಪದ ವೇಳೆ ವಕೀಲನೊಬ್ಬ ಮುಖ್ಯ ನ್ಯಾಯಮೂರ್ತಿಯವರನ್ನು ಗುರಿಯಾಗಿಸಿ ಶೂ ಎಸೆದ ಘಟನೆ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ಅಕ್ಷಮ್ಯ ಅಪರಾಧವಾಗಿದೆ. ವಕೀಲ ರಾಕೇಶ್ ಕಿಶೋರ್ ಈ ಘಟನೆ ನಡೆದ ಬಳಿಕ ಸನಾತನ ಧರ್ಮದ ಮೇಲಿನ ಅವಮಾನವನ್ನು ಹಿಂದೂಸ್ತಾನವು ಸಹಿಸುವುದಿಲ್ಲ ಎಂದು ಕೂಗಾಡಿದ್ದಾನೆ. ಅವನ ಈ ಕೂಗಾಟಕ್ಕೆ ಸನಾತನ ಧರ್ಮದ ಪ್ರತಿಪಾದಕರಾದ RSS ಮತ್ತು ಬಿಜೆಪಿಗಳ ಮಾನವ ವಿರೋಧಿ ಸಿದ್ಧಾಂತದ ಪ್ರೇರಣೆಯೇ ಕಾರಣವಾಗಿದೆ. ಭಾರತವನ್ನು ಸನಾತನ ಧರ್ಮದ ಆಧಾರದಲ್ಲಿ ಕಟ್ಟಲು ಹೊರಟಿರುವ ಬಿಜೆಪಿಯ ಅಜೆಂಡಾ ಭಾರತ ದೇಶದ ಸಂವಿಧಾನವನ್ನು ಬುಡಮೇಲು ಮಾಡಿ ಸನಾತನ ಧರ್ಮದ ಮೂಲ ಸಾಮಾಜಿಕ ಸಂರಚನೆಯಾದ ಶ್ರೇಣೀಕೃತ ಸಮಾಜವನ್ನು ನಮ್ಮ ದೇಶದಲ್ಲಿ ಭದ್ರಪಡಿಸಲು ಹೊರಟಿದೆ. ಇದು ಭಾರತದ ಭವಿಷ್ಯಕ್ಕೆ ಅಪಾಯಕಾರಿ ನಡಿಗೆಯಾಗಿದೆ. ನಮ್ಮ ದೇಶದ ಸಂವಿಧಾನವನ್ನು ನಾಶಗೊಳಿಸಿ ಮನುವಾದ ಪ್ರೇರಿತ ಶೋಷಿತ ಸಮಾಜ ನಿರ್ಮಾಣದ ಮುನ್ಸೂಚನೆ ಆಗಿದೆ. ದಲಿತರಿಗೆ ವಿದ್ಯೆ ನಿರಾಕರಿಸಿದ ಪ್ರೋತ್ಸಾಹಶಾಹಿ ವ್ಯವಸ್ಥೆಯನ್ನು ಬದಲು ಮಾಡಿ ನಮ್ಮ ಸಂವಿಧಾನ ನೀಡಿರುವ ಶಿಕ್ಷಣದ ಹಕ್ಕಿನಿಂದ ತಮ್ಮ ಪರಿಶ್ರಮದಿಂದ ದೇಶದ ದಲಿತ ಸಮುದಾಯಕ್ಕೆ ಸೇರಿದ ಅವಕಾಶ ವಂಚಿತ ವ್ಯಕ್ತಿಯೊಬ್ಬರು ಇಂದು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾಗಲು ಸಾಧ್ಯವಾಗಿದೆ. ಇದು ಸನಾತನವಾದಿಗಳಿಗೆ ನುಂಗಲಾರದ ತುತ್ತಾಗಿದೆ. ಇದನ್ನು ಸಹಿಸಲಾರದ ಜಾತಿಗ್ರಸ್ತ ಸನಾತನ ಮನಸ್ಸುಗಳು ಇಂತಹ ಕೃತ್ಯವೆಸಗುತ್ತಿವೆ. ಇಂತಹ ನೀಚ ಮನಸ್ಥಿತಿಯನ್ನು ಸಿದ್ಧಾಂತವನ್ನು ದಿನನಿತ್ಯ ಬೋಧಿಸುತ್ತಿರುವ ಸಂಘ ಪರಿವಾರ ದೇಶದ ಸಂವಿಧಾನ ವಿರೋಧಿ ಕೆಲಸಗಳನ್ನು ಎಗ್ಗಿಲ್ಲದೆ ಮಾಡುತ್ತಿದೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಈ ಸಂದರ್ಭದಲ್ಲಿ ಅನಿಲ್ ಕುಮಾರ್ ಬೆಲ್ಲಾರ್, ಅಮೃತರಾವ್ ಚಿಮ್ಕೋಡೆ, ಬಸವರಾಜ್ ಮಾಳ್ಗೆ, ಮನ್ನನ್ ಸೇಠ್, ಗೌಸುದ್ದೀನ್, ಮಾಜಿ MLC ಅರವಿಂದ್ ಅರಳಿ, ಕೆ ಪುಂಡಲೀಕರಾವ್, ಆಸಿಫುದ್ದೀನ್, ಪಂಡಿತರಾವ್ ಚಿದ್ದಿ, ಶ್ರೀಪತ್ರಾವ್ ದೀನೆ, ಅಶೋಕ್ ಕುಮಾರ್ ಮಾಳ್ಗೆ, ಶಿವಕುಮಾರ್ ನೀಲಿಕಟ್ಟಿ, ಪ್ರದೀಪ್ ನಾಟೇಕರ್, ರಮೇಶ್ ಡಾಕುಳಗಿ, ಸಂಜು ಸಾಗರ್, ರಾಜ್ಕುಮಾರ್ ಬನ್ನೇರ್, ಪಂಡರಿ ಮಲ್ಕಾಪುರ್, ಸರ್ಫರಾಜ್ ಹಾಸ್ಮಿ, ಮನ್ಸೂರ್ ಖಾದ್ರಿ, ಮುನ್ನಾ, ಮೋಹನ್ ಕಾಳೇಕರ್, ಸೂರ್ಯಕಾಂತ್ ಸಾದೂರೆ, ಅಂಬರೀಶ್ ಕುದ್ರೆ, ಪವನ್ ಮಿಠಾರೆ, ಪ್ರಸನ್ನ ಡಾಂಗೆ, ಸಂತೋಷ್ ಜೋರ್ದಾಪ್ಕ, ತುಕಾರಾಮ್ ಚಿಮ್ಕೋಡ್, ಬಾಬುರಾವ್ ಹೊನ್ನಾ, ನಿಜಾಮುದ್ದೀನ್, ಜಗದೀಶ್ ಬಿರಾದರ್ ಹಾಗೂ ಸಂವಿಧಾನ ಸಂರಕ್ಷಣಾ ಸಮಿತಿಯ ವಿವಿಧ ದಲಿತ ಸಂಘಟನೆಗಳು, ಹಿಂದುಳಿದ ವರ್ಗಗಳು, ಗೊಂಡಪ್ಪರ ಅಲ್ಪಸಂಖ್ಯಾತರ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಬಾರ್ ಅಸೋಸಿಯೇಷನ್ ಪದಾಧಿಕಾರಿಗಳಾದ ಧನರಾಜ್ ಬಿರಾದರ್, ನಾರಾಯಣ್ ಗಣೇಶ್, ಅನಿಲ್ ಕುಮಾರ್ ಗಾಯಕ್ವಾಡ್, ಜಾಂತಿಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.
ಏನಂದ್ರೆ ಇವತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ಏನಾದ್ರೆ ಇವತ್ತು ಚಪ್ಪಲಿ ಹೊಡಿತಾರ, ನಾಳೆ ಗೊಂಡು ಹಾಕ್ತಕ್ಕಂಥ ಸಾಧ್ಯತೆ ಇರೋದ. ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ರು, ಯಾವುದೋ ಕಾರಣಕ್ಕೆ ಏನು ಹೇಳಿದ್ರು ಅಂದ್ರೆ ಅವ್ರೇನು ಮಹಾತ್ಮ ಗಾಂಧಿ ಹೊಡೆದ್ರೆ ಮಹಾತ್ಮ ಗಾಂಧಿ ಬಿಟ್ಟು ನನಗೆ ಸಾಗರ್ ತೆಕ್ಕೋರಿ पूरी बिदर के नागरिक जमा हुए हैं। जो 6 तारीख की घटना हुई है, हम उसकी मजम्मत करते हैं और उस लायर को हिंदुस्तान के बाहर जाना चाहिए, क्योंकि वो हिंदुस्तान में रहने के काबिल नहीं है। जो संविधान को नहीं मानता हम इस देश में रहने नहीं देंगे। और अभी हम हमारे ताकत का उसका अंदाजा नहीं, जिस जस्टिस के ऊपर उसने चप्पल उठाई है उसका अंजाम वो खुद देखेगा और पूरी देश बताएगी, पूरी देश उनके साथ है। और क्योंकि ये जो काम कर रहे हैं वो बहुत गलत कर रहे हैं और वो कौन सी भी समाज से बिलोंग करते हैं, हम उसको बताएंगे। हम सब एक है इस देश में, हिंदुस्तान में हम पूरे एक है और एक होकर उसको ऐसा सबक सिखाएंगे कि आइंदा से कोई दूसरे आदमी ऐसा करने का जुर्रत ना करे। मैं इतना कहते हुए मैं बिदर से पूरा सुप्रीम कोर्ट तक ये आवाज जाना चाहिए, हम सब एक है। जय संविधान, जय संविधान, जय भीम। मैं अपनी बात कोर्ट के चीफ जस्टिस के साथ कोई नाजेबा हरकत की है, उनका अपमान हुआ है। मैं यहाँ पर ये कहना चाहता हूँ कि सुप्रीम कोर्ट का अपमान नहीं सहेगा हिंदुस्तान। ये जो वाकया हुआ है, ये वाकया सिर्फ इसलिए हुआ है कि आज भी हिंदुस्तान में नाथूराम गोडसे को पूजने वाले लोग बाकी हैं और नाथूराम गोडसे को देशभक्त बताते हैं। मैं सिर्फ ये जो वकील राकेश ने जो हरकत की है सिर्फ उसके खिलाफ नहीं, बल्कि जो भी नाथूराम गोडसे की तायीद करता है, जो भी उसके विचारों की तायीद करता है, उनको भी सजा देने का मैं डिमांड करता हूँ। ಭಾರತ ದೇಶದ ಹೀಗೆ ಬೆಳಗಾವಿಯವರ ಮೇಲೆ ಒಂದು ಶೂನ್ಯದ ಮೂಲಕ ಅಪಮಾನ ಮಾಡುವ ಒಂದು ಕೃತ್ಯವನ್ನು ರಾಕೇಶ್ ಕಿಶೋರ್ ಅವರ ವಕೀಲ ಮಾಡಿದ್ದಾರೆ. ಅದು ಬರೀ ಗವಾಯಿ ಅವ್ರ ಮೇಲೆ ಅಲ್ಲ, ಸಿಜೆ ಮೇಲೆ ಆಗಲ್ಲ, ಇದು ಸಂವಿಧಾನ ಮೇಲೆ ಅಟ್ಯಾಕ್ ಇದೆ. ಅದಕ್ಕೆ ಸಂವಿಧಾನ ಒಂದು ಇಲ್ಲಂದ್ರೆ ಭಾರತ ದೇಶನೇ ಇಲ್ಲ, ನ್ಯಾಯಾಂಗ ಇಲ್ಲ, ಕಾರ್ಯಾಂಗ ಇಲ್ಲ, ಶಾಸಕ ಯಾವುದು ಬೆಳೆಯಕ್ಕೆ ಸಾಧ್ಯ. ಆ ಒಂದು ಇದ್ರ ಮೇಲೆ ಪ್ರಹಾರ ಮಾಡಿದ್ದಾರೆ. ಅವರಿಗೆ ಈಗ ಅವರು ಸೋಲ್ಮಟ್ಟವಾಗಿ ಕೇಸ್ ಮಾಡಬಹುದಾಗಿತ್ತು ಪೊಲೀಸರು, ಆದರೆ ಕೇಸ್ ಮಾಡಲಿಲ್ಲ. ಅವ್ರಿಗೆ ಬಿಡುಗಡೆ ಮಾಡಿ ಕೇಳಿ ಯಾಕೆ ಮಾಡಿದ್ರು ಅಂದರೆ ಇಂಥ ಒಂದು ಘಟನೆಗಳಿಗೆ ಪ್ರಚೋದನೆ ಕೊಡುವಂಥ ಒಂದು ಸರ್ಕಾರದ ಕೇಂದ್ರ ಸರ್ಕಾರದ ಒಂದು ಕೆಲಸ. ಈ ಸೀಸನ್ ಮೇಲೆ ಈ ಘಟನೆ ಆದಮೇಲೆ 8.5 ತಾಸು ಆದರೂ ಕೂಡ ಪ್ರಧಾನಿಯವರು ತನ್ನ ಬಾಯಿ ಬಿಚ್ಚಲ್ಲ, ಕಂಪ್ಯೂಟರ್ ಮ್ಯಾಗೆ ಯಾವುದು ರಿಪ್ಲೈ ಕೊಡಲ್ಲ, ಖಂಡನೆ ಮಾಡಲ್ಲ. ಆದರೆ ಒಬ್ಬ ಹಿರಿಯ ನಾಯಕ ಕಪಿಲ್ ಸಿಬ್ಬಲ್ ನಂಬರು ರಿಯಾಕ್ಷನ್ ಮಾಡಿದ್ಮೇಲೆ ಅವಾಗ ಅನಿವಾರ್ಯವಾಗಿ ಸಾಯಂಕಾಲ ಒಂದು ಬೇಕು ಬೇಡ ಅನ್ನೋ ರೀತಿಯಲ್ಲಿ ಮಾಡ್ತಾರೆ. ಇದು ತುಂಬ ಖಂಡನೀಯವಾಗಿದೆ. ಇಂಥ ಒಂದು ಘಟನೆಗೆ ಎಲ್ಲರೂ ಕೂಡ ಮಾನವತೆ ಇರೋರು, ಎಲ್ಲರೂ ಸಂವಿಧಾನ ನಂಬುವವರು ಎಲ್ಲರೂ ಕೂಡ ನಾವು ಖಂಡನೆ ಮಾಡಬೇಕಾಗಿದೆ. ಅದಕ್ಕೆ ಅವರಿಗೆ ಹೇಳಿ ಬಿಟ್ಟಿದ್ದು ಶುದ್ಧ ತಪ್ಪಿದೆ. ಅಲ್ಲಿನ ದಿಲ್ಲಿ ಪೊಲೀಸರು ಅವನಿಗೆ ಸೋಮವಾರ ಕೇಸ್ ಮಾಡಿ ಅವನಿಗೆ ಗಡಿಪಾರು ಮಾಡಬೇಕಂತ ನಾನು ಅಭಿನಂದನೆ ಮಾಡ್ತೀನಿ. ಯಾಕಂದ್ರೆ ಇದು ಸಂವಿಧಾನ ಉಳಿಸೋಕ್ಕಾಗಿ ಸಂವಿಧಾನ ಮೇಲೆ ಹಲ್ಲೆ ಆದರೆ ಭಾರತ ದೇಶ ಮೇಲೆ ಅಪಮಾನ ಆದಂಗ ಈ ಎಲ್ಲರೂ ಅರ್ಥ ಮಾಡಿಕೊಂಡು ಈ ಎಲ್ಲರ ಖಂಡನೆ ಮಾಡಬೇಕಂತ ಮನವಿ ಮಾಡ್ತೀನಿ. ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು, ಸಂವಿಧಾನ ಉಳಿಬೇಕು. ಈ ದೇಶದ ಏನು ನಮ್ಮ ದಾರ್ಶನಿಕರು ಕಂಡಂತಹ ಭಾರತ, ಆ ಭಾರತವನ್ನಾಗಿ ಭಾರತ ಇರ್ಬೇಕಂತ ಹೇಳಿ ಎಲ್ಲರೂ ಒಟ್ಟಿಗೆ ಕೈ ಜೋಡಿಸಿ ಈ ಹೋರಾಟ ಬೀದರ್ ಸೂಫಿ ಸಂತರ ನಾಡು, ಬಸವಣ್ಣನ ನಾಡು.
ನಗರದ ಮೈಲೂರು ರಸ್ತೆಯಲ್ಲಿರುವ ಜೆಎನ್ಡಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆದ ಬಿದ್ರಿ ಕಲೆ ಮತ್ತು ಕೌಶಲ್ಯಾಭಿವೃದ್ಧಿ ಕೇಂದ್ರದ ಉದ್ಘಾಟನೆ ಸಮಾರಂಭದಲ್ಲಿ ಬೀದರ್ನ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಬಿದ್ರಿ ಕಲೆಗೆ ದೇಶ ಹಾಗೂ ವಿದೇಶಗಳಲ್ಲಿ ಹೆಚ್ಚು ಬೇಡಿಕೆ ಇದ್ದು ಇದರಲ್ಲಿ ಹೊಸ ವಿನ್ಯಾಸದೊಂದಿಗೆ ಸಾಗಬೇಕು ಮತ್ತು ಗುಣಮಟ್ಟದ ಉತ್ಪನ್ನಕ್ಕೆ ಹೆಚ್ಚು ಮಹತ್ವ ಕೊಡಬೇಕು ಎಂದು ಒತ್ತಿ ಹೇಳಿದ್ದರು. ಬಿದ್ರಿ ಕಲೆಗೆ ಬೇಡಿಕೆ ಜಾಸ್ತಿ ಇದ್ದು ಆದರೆ ತಯಾರಕರು ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ. ಇದಕ್ಕೆ ಹೊಸ ಜೀವ ಕೊಡುವುದಕ್ಕಾಗಿ ಗುರುನಾನಕ್ ಝೀರಾ ಇಂಟರ್ನ್ಶಿಪ್ ರಿಸರ್ವ್ ಮತ್ತು ಬಿಸಿನೆಸ್ ಇಕ್ಯುಪೇಷನ್ ಫೌಂಡೇಶನ್ ಮುಂದಾಗಿದ್ದು ಇಲ್ಲಿಯ ಜನತೆಗೆ ಒಂದು ಸುವರ್ಣ ಅವಕಾಶ ಕೊಟ್ಟಂತಾಗಿದೆ ಎಂದು ನುಡಿದರು. ಬಿದ್ರಿ ಕಲೆಗೆ ದೇಶ ಹಾಗೂ ವಿದೇಶಗಳಲ್ಲಿ ಹೆಚ್ಚು ಬೇಡಿಕೆ ಇದ್ದು ಇದರಲ್ಲಿ ಹೊಸ ವಿನ್ಯಾಸದೊಂದಿಗೆ ಸಾಗಬೇಕು ಮತ್ತು ಗುಣಮಟ್ಟದ ಉತ್ಪನ್ನಕ್ಕೆ ಹೆಚ್ಚು ಮಹತ್ವ ಕೊಡಬೇಕೆಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಹೇಳಿದರು. ನಗರದ ಮೈಲೂರು ರಸ್ತೆಯಲ್ಲಿರುವ ಜೆಎನ್ಡಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆದ ಬಿದ್ರಿ ಕಲೆ ಮತ್ತು ಕೌಶಲ್ಯಾಭಿವೃದ್ಧಿ ಕೇಂದ್ರ ಉದ್ಘಾಟಿಸಿ ಮಾತನಾಡಿ, ಬಿದ್ರಿ ಕಲೆಗೆ ಬೇಡಿಕೆ ಜಾಸ್ತಿ ಇದ್ದು ಆದರೆ ತಯಾರಕರು ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ಇದಕ್ಕೆ ಹೊಸ ಜೀವನ ಕೊಡುವುದಕ್ಕಾಗಿ ಗುರುನಾನಕ್ ಝೀರಾ ಫೌಂಡೇಶನ್ ಮುಂದಾಗಿದ್ದು ಇಲ್ಲಿಯ ಜನತೆಗೆ ಒಂದು ಸುವರ್ಣ ಅವಕಾಶ ಕೊಟ್ಟಂತಾಗಿದೆ ಎಂದು ನುಡಿದರು. ರಾಜ್ಯ ಸರ್ಕಾರದ ಮಾಜಿ ಹೆಚ್ಚುವರಿ ಕಾರ್ಯದರ್ಶಿ ಕೆ ಜಯರಾಜ್ ಅತಿಥಿಯಾಗಿ ಮಾತನಾಡಿ, ಬಿದ್ರಿ ಕಲೆಯು ಮುಳುಗುವ ಹಂತದಲ್ಲಿದ್ದು ಕಾಲೇಜಿನಲ್ಲಿ ಕೇಂದ್ರ ಸ್ಥಾಪನೆಗೆ ಗುರುನಾನಕ್ ಆಡಳಿತ ಮಂಡಳಿ ಮುಂದಾಗಿದ್ದು ಹರ್ಷ ತಂದಿದೆ ಎಂದು ಅವರು ಬಿದ್ರಿ ಕಲೆಯು ಕೇವಲ ಆರ್ಥಿಕ ಅಭಿವೃದ್ಧಿ ಅಲ್ಲದೆ ಒಟ್ಟಾರೆ ಸಾಮಾಜಿಕ ಅಭಿವೃದ್ಧಿಗೆ ಕಾರಣವಾಗಬೇಕು ಎಂದು ಹೇಳಿದರು. ಗುರುನಾನಕ್ ಕಾಲೇಜ್ ಸಂಸ್ಥೆಯ ಉಪಾಧ್ಯಕ್ಷೆ ಡಾಕ್ಟರ್ ರೇಷ್ಮಾ ಕೌರ್ ಮಾತನಾಡಿ, ನಮ್ಮ ಕಾಲೇಜಿನ ಆವರಣದಲ್ಲಿ ಕೇಂದ್ರ ಸ್ಥಾಪನೆಗೊಂಡಿದ್ದು ಹೆಮ್ಮೆಯ ವಿಷಯವಾಗಿದೆ. ಬಿದ್ರಿ ಕಲೆ ಮತ್ತು ಕೌಶಲ್ಯ ಅಭಿವೃದ್ಧಿ ಕೇಂದ್ರವನ್ನು ಸ್ಥಾಪಿಸುವುದು ಮತ್ತು ಶಿಕ್ಷಣ ನಾವೀನ್ಯತೆಯೊಂದಿಗೆ ಬೆರೆಸುವುದು ಸಂಸ್ಥೆಗೆ ಹೆಮ್ಮೆ ಮತ್ತು ತೃಪ್ತಿಯ ವಿಷಯವಾಗಿದೆ. ಸಾಮಾಜಿಕ ಸಬಲೀಕರಣಕ್ಕಾಗಿ ಅತ್ಯಾಧುನಿಕ ಮೂಲ ಸೌಕರ್ಯ ಸ್ಥಾಪಿಸುವುದು ಮತ್ತು ಕಲ್ಪನೆಗಳನ್ನು ವಾಸ್ತವಕ್ಕೆ ತರುವುದು ನಮ್ಮ ಗುರಿಯಾಗಿದೆ ಎಂದು ನುಡಿದರು. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವೀಣಾ ಸ್ವಾಗತಿಸಿದರೆ, ರಾಕೇಶ್ ಮಾಧುಕರ್ ವಂದಿಸಿದ್ದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಬಲ್ಬೀರ್ ಸಿಂಗ್, ಶೈನಿ ಪ್ರದೀಪ್ ಗುಂಟಿ, ಜಿಲ್ಲಾ ಕೈಗಾರಿಕಾ ಕೇಂದ್ರ ಬೀದರ್ನ ಜಂಟಿ ನಿರ್ದೇಶಕರಾದ ಸುರೇಖಾ ಮೈನಳ್ಳಿ, ಗವರ್ನಿಂಗ್ ಕೌನ್ಸಿಲ್ ಸದಸ್ಯ ಮನೋಹರ್ ರಸಿ, ಡಾಕ್ಟರ್ ಸಮರ್ಥ್ ರಾಘವ್, ಧ್ರುವ ಗುಪ್ತಾ, ಕಾಲೇಜಿನ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. Of the event. We extend a heartfelt welcome to Srimati Shilpa Sharma ji, Deputy Commissioner of Bidar. Welcome you, ma'am. A very warm welcome to the institution's leader. We also acknowledge with reverence the august presence of all the esteemed governing council members. मैडम सब मैडम सब सही ಪೂರೈಸೋಕ್ಕೆ ಏನು ಡಿಫಿಕಲ್ಟಿ ಆಗ್ತಾ ಇದೆ. ಅದನ್ನು ಅದ ಕಾರಣಕ್ಕೋಸ್ಕರ ಈ ಗುರುನಾನಕ್ ದೇವ್ ಕಾಲೇಜ್ ಮತ್ತು ಆರ್ಟಿಸನ್ಸ್ ಮತ್ತು ಇದು ಜಾಯಿಂಟ್ ಇನಿಷಿಯೇಟಿವ್ ಆಗಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲಿ ಆರ್ಟಿಸನ್ಗಳಿಗೂ ಕಲಾವಿದರಿಗೂ ಅವರ ಸ್ಪೇಸ್ ಸಿಗುತ್ತೆ ಕೆಲಸ ಮಾಡೋಕ್ಕೆ ಕೂಡ, ಮತ್ತು ಹೊಸ ಡಿಸೈನ್ ತರೋಕ್ಕೆ ಮತ್ತು ಹೆಂಗೆ ಇದನ್ನು ನೆಕ್ಸ್ಟ್ ಜನ್ರೇಷನ್ ಅಥವಾ ಬೇರೆ ಹೊರಗಡೆಯಿಂದ ಜನರಿಗೂ ಹೆಂಗೆ ಅಟ್ರ್ಯಾಕ್ಟ್ ಮಾಡಬೇಕು ಈ ಕೆಲಸಕ್ಕೆ, ಅವೆಲ್ಲ ಕೆಲಸ ಈ ಜಾಗದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ತುಂಬ ಸಂತೋಷದ ವಿಷಯ ಆಗಿದೆ ಮತ್ತು ನಮ್ಮದು ಬೆಸ್ಟ್ ವಿಷಯ. ನಾವು ಖಂಡಿತ ಇದು ವರ್ಕೌಟ್ ಮಾಡ್ತೀವಿ. ತುಂಬ ಖುಷಿಯಾಯಿತು, ಯಾಕಂದರೆ ಇಲ್ಲಿಯ ಮಕ್ಕಳಿಗೆ, ಇಲ್ಲಿಯ ನೆಕ್ಸ್ಟ್ ಜನ್ರೇಷನ್ಗೆ ಒಂದು ಒಳ್ಳೆ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಆಗ್ತಾಯಿದೆ. ಮೇನ್ಲಿ ಅವರಿಗೆ ಒಂದು ಈ ಆರ್ಟ್ ಸ್ಕಿಲ್ಲನ್ನು ನಾವು ಯಾವ ಥರ ಮಾಡರ್ನೈಸು ಮಾಡಬಹುದು,
ಯಾಕಂದರೆ ಈಗ ನಮ್ಮ ಹತ್ರ ಹಳೆ ಸೆಟ್ ಆಫ್ ಡಿಸೈನ್ಸ್ ಇವೆ ಆ್ಯಂಡ್ ಅದೆಲ್ಲ ಎಲ್ಲ ಕಡೆಗೆ ಹೋಗ್ತಾ ಇದೆ, ತುಂಬ ಫೇಮಸ್ ಇದೆ. ಆದರೆ ಅದರಿಂದ ನಾವು ಹೊಸ ಮಾಡರ್ನ್ ಡಿಸೈನ್ಸು ಮಾಡ್ತಾ ಇದ್ದಾರೆ, ವಾಚಸ್ ಎಲ್ಲ ಮಾಡಬೇಕಂತ ಟ್ರೈ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಥರದ್ದು ವೆರೈಟಿ ಡಿಸೈನ್ಸ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ನಾವು ಗ್ಲೋಬಲಿ ಇಂಟರ್ನ್ಯಾಷನಲಿನೂ ನಾವು ಹೋಗ್ಬೋದು. ಸೊ ಅದಾಗೋದ್ರಿಂದ ನಮ್ಮ ಆದಾಯನೂ ಹೆಚ್ಚಾಗುತ್ತೆ, ತುಂಬ ಜನರಿಗೆ ಎಂಪ್ಲಾಯ್ಮೆಂಟ್ ಆಗುತ್ತೆ, ಮತ್ತು ಒಳ್ಳೆ ವರ್ಕಿಂಗ್ ಎನ್ವೈರ್ಮೆಂಟ್ ಆಗಿದೆ ಇಲ್ಲಿ. ಯಾಕಂದರೆ ನಾನು ನೋಡಿದಾಗ ನಾನು ಹೋಗ್ತಾ ಇರ್ತೇನೆ ಬಿದ್ರಿ ಆರ್ಟ್ ಅಲ್ಲಿ ಶಾಪ್ಸಿಗೆ, ತುಂಬ ಚಿಕ್ಕ ಚಿಕ್ಕ ಸ್ಪೇಸಲ್ಲಿ ಅವರು ತುಂಬ ಕೆಲಸ ಮಾಡ್ತಾ ಇರ್ತಾರೆ, ಡಸ್ಟಲ್ಲಿ ಅವ್ರ ಹೆಲ್ತು ಕೆಡುತ್ತೆ. ಈ ಥರ ಒಳ್ಳೆ ವಿಶಾಲವಾದ ಎನ್ವೈರ್ಮೆಂಟಲ್ಲಿ ಅವ್ರಿಗೆ ಇಲ್ಲಿ ಅವಕಾಶ ಕೊಟ್ಟಾಗ ಅವರು ಇನ್ನೂ ತುಂಬ ಯಂಗ್ಸ್ಟರ್ಸ್ ಬರ್ತಾರಂತ, ಅವ್ರಿಗೆ ಪ್ರೋತ್ಸಾಹ ಆಗುತ್ತೆ ಅಂತ ಹೇಳಿ ನಾನು ಇದು ನೆಕ್ಸ್ಟ್ ಗ್ಲೋಬಲ್ ಲೆವೆಲ್ಗೆ ಹೋಗಲಿ ಅಂತ ನಾನು ನಮ್ಮ ಬೀದರ್ ಜನರಿಗೆ ಮತ್ತು ನಮ್ಮ ಗುರುನಾನಕ್ ಇನ್ಸ್ಟಿಟ್ಯೂಟ್ ವಿಶ್ ಮಾಡ್ತೇನೆ. ನನಗೆ ಅವ್ರು ಮಾಡುವಂಥ ಆ ಪಿಕಾಕ್ ವರ್ಕ್ ಇದೆ, ತುಂಬ ಚೆನ್ನಾಗಿದೆ. ಮತ್ತು ನಾನು ಪೊಲೀಸ್ ವೈಫ್ ಆಗಿರೋದ್ರಿಂದ ಅವರು ಒಂದು ತೋಪು ಮಾಡ್ತಾರೆ, ತುಂಬ ಚೆನ್ನಾಗಿರೋ ತೋಪು ಮತ್ತು ಅವು ಖಡ್ಗಗಳನ್ನು ಅದೆಲ್ಲ ಮಾಡ್ತಾರೆ. ಅದು ತುಂಬ ನಮ್ಮ ಇಲ್ಲಿಯ ಹೆರಿಟೇಜ್ ಫೋರ್ಟಲ್ಲಿ ಆಗುವಂಥ ಹೆರಿಟೇಜ್ ಇಲ್ಲಿ ಹಿಸ್ಟ್ರಿ ಬಗ್ಗೆ ಅದು ಮಾತಾಡುತ್ತೆ. ಸೊ ನನಗೆ ಅದು ನೋಡಿದರೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. On what you are doing as responsible citizens in Bidar and generally in Karnataka. Encouraging handicrafts, handlooms have been a primary purpose of the government. So the government in Karnataka, for instance, has got the Karnataka Handloom Development Corporation, the Handicraft Development Corporation, and their aim is to really encourage those artisans who have plied this for many years. But clearly that is not enough, and therefore responsible corporate and institutional citizens like the Guru Nanak Jira Entrepreneurship Foundation are required to get into this act. I have some experience of handlooms. Earlier I was in the government, I was handling the silk business. And I think ladies may particularly know that we have the best, most exquisite handlooms in the silk sector coming from Kanjivaram, Arni, Dharmavaram, Kumbakonam, etc. Beautiful fabrics woven by hand, handloom fabrics. Of that, the one in Kanchipuram, Kanjivaram as it is called, is a landmark all over the world. But the sad fact then, and I'm sure it is accentuated now, is that because the handloom is done on a pit basis, the handloom is over the pit, and in fact the weaver sits with his leg towards the ground below. There are no takers for this kind of profession anymore. So over time, the production of handlooms has declined. Although this has been arrested in some measure by the government of India, by the handicrafts and handlooms commissioners and so on, by and large, it was considered then a dying trade. Similarly, in Bidri also, when I heard our Deputy Commissioner and I heard Dr. Reshma Kaur mention, Bidri is such an extraordinarily versatile product. World over, I have seen Bidri exhibitions overseas. But today it seems to me that the same problem that weighed on the handloom sector is also in the Bidri sector, namely the number of artisans who are getting in are few, and therefore, tragically it's a dying trade. And B, the designs also are not changing with time, they are not becoming contemporary. Thereby helping to sustain and expand the reach of Bidri craft. So there's been a big dip of DST funded laboratories and the Kalyani Karnataka Regional Hackathon too. This initiative is yet another milestone in our ongoing journey of blending education, empowerment, and social responsibility. The G.N. Jalvi Foundation was established in 2022 in recognition of its commitment to fostering innovation and entrepreneurship. The Nidhi DST ITBI Center was sanctioned by the Department of Science and Technology DST in August 23 with a total project cost of 4.99 crore. And out of which, Guru Nanak Dev Engineering College is contributing 1.85 crore
as Institutional Support Fund. In 2020, Karnataka Department of Electronics, IT and BT extended its support through NAME 10 with a funding of 19.67 lakh. Building upon this success, in February 25, we have been approved for NAME 2.0 with a funding of 1.82 crore to further promote and nurture students' innovation projects across the region. This collective support has enabled us to establish a state-of-art incubation facility spanning over 7,750 square feet, fully equipped to empower young innovators, entrepreneurs and artisans in the journey towards technological and social impact. Our center offers 36 dedicated workstations, 30 startups arena seats, a fully equipped conference room, interactive learning panels, high-speed 300 Mbps internet, and advanced prototyping facilities. Some of the specialized labs we are setting up include 3D printing, CNC routing, laser cutting, AV, VR, AIML, and deep tech labs. These facilities are designed to provide our innovators and entrepreneurs with hands-on experience and the tools needed to transform the ideas. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಿಲ್ಲಾ ವಕೀಲರ ಸಂಘ ಬೀದರ್ ವತಿಯಿಂದ ಭಾರತ ಸರ್ಕಾರದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ದಿನಾಂಕ 6/10/2025 ಸರ್ವೋಚ್ಚ ನ್ಯಾಯಾಲಯದ ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳಾದ ಗೌರವಾನ್ವಿತ BR ಗವಾಯಿರವರ ಮೇಲೆ ವಕೀಲರಾದ ರಾಕೇಶ್ ಕಿಶೋರ್ ರವರು ಸಭಾಂಗಣದಲ್ಲಿ ಶೂ ಎಸೆಯಲು ಪ್ರಯತ್ನಿಸಿದ ಪ್ರಕರಣವನ್ನು ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳಿಗೆ ಹಾಗೂ ಇಡೀ ನ್ಯಾಯಾಂಗ ಇಲಾಖೆಯ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ. ಈ ರೀತಿ ನಡೆದ ಅಹಿತಕರ ಘಟನೆ ಮತ್ತು ಇಂತಹ ಬೇಜವಾಬ್ದಾರಿ ವರ್ತನೆ ಹಾಗೂ ಕೃತ್ಯವನ್ನು ಬೀದರ್ ಜಿಲ್ಲಾ ವಕೀಲರ ಸಂಘವು ತೀವ್ರವಾಗಿ ಖಂಡಿಸುತ್ತದೆ. ಸಂಬಂಧಪಟ್ಟವರು ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಮನವಿ ಮಾಡಿದ್ದರು. ಇದಕ್ಕೂ ಮುನ್ನ ಬೀದರ್ ನ್ಯಾಯಾಲಯದ ಆವರಣದಿಂದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ಮಾಡುವ ಮೂಲಕ ಜಿಲ್ಲಾಧಿಕಾರಿಗಳ ಮುಖಾಂತರ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ ಎಂದು ಪ್ರಧಾನ ಕಾರ್ಯದರ್ಶಿ ಧನ್ರಾಜ್ ಬಿರಾದರ್ ಅವರು ಮಾತನಾಡುತ್ತಾ ಹೇಳಿದರು. 6/10/2025 ಒಂದು ಸರ್ವೋಚ್ಚ ನ್ಯಾಯಾಲಯದ ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಗೌರವಾನ್ವಿತ ಶ್ರೀ ಒಂದು BR ಗವಾಯಿ ರವರ ಮೇಲೆ ಆಗಿರ್ತಕ್ಕಂಥ ರಾಕೇಶ್ ಕಿಶೋರ್ ಅವರು ಸಭಾಂಗಣದಲ್ಲಿ ಶೂ ಎಸೆಯಲು ಒಂದು ಪ್ರಯತ್ನವನ್ನು ಮಾಡಿರುತ್ತಾರೆ. ಈ ಪ್ರಕರಣವನ್ನು ಈ ಒಂದು ನಮ್ಮ ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳಿಗೆ ಹಾಗೂ ಇಡೀ ಒಂದು ನ್ಯಾಯಾಂಗ ಇಲಾಖೆಗೆ ಒಂದು ಗೌರವಕ್ಕೆ ಧಕ್ಕೆ ತಂದಿದ್ದಂತ ಘಟನೆ ಆಗಿದೆ. ಅದಕ್ಕೆ ಈ ಇಂತಹ ಒಂದು ಅಹಿತಕರ ಘಟನೆಯನ್ನು ಒಂದು ಬೇಜವಾಬ್ದಾರಿಯಂತ ಒಂದು ವರ್ತನೆಯನ್ನು ನಮ್ಮ ಸದರಿ ವ್ಯಕ್ತಿಗೆ ಅಲ್ಲಿಂದ ಉಚ್ಚಾಟನೆ ಮಾಡಿದೆ. ಮುಂದಿನ ಕ್ರಮ ಕೂಡ ಕೈಗೊಳ್ಳಲು ಅವರು ಸಭೆಯನ್ನು ಮಾಡೋರಿದ್ದಾರೆ. ಅದಕ್ಕೆ ನಾವು ನಮ್ಮ ಜಿಲ್ಲಾ ವಕೀಲರ ಸಂಘದ ವತಿಯಿಂದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಒಂದು ಸದಸ್ಯರ ಮುಖಾಂತರ ಒಂದು DC ಅವರಿಗೆ ಒಂದು ಮನವಿ ಪತ್ರ ಸಲ್ಲಿಸಲಾಗುತ್ತದೆ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಗೌರವಾನ್ವಿತ ಅಚ್ಚನ್ ಕಮಿಷನರ್ ಅವರಿಗೆ ತುಂಬಾ ಧನ್ಯವಾದಗಳು. ಇಲ್ಲಿಗೆ ಬಂದು ನಮ್ಮ ಮನವಿ ಸ್ವೀಕರಿಸಿದ್ರೆ ತುಂಬಾ ಅಭಿನಂದನೆಗಳು ಸಲ್ಲಿಸ್ತೀನಿ ಸರ್. ಥ್ಯಾಂಕ್ ಯು ಸರ್. ಎಲ್ಲ ಗೌರವಾನ್ವಿತ ವಕೀಲ ವೃಂದದವರು ಈ ಘಟನೆ ಹಿನ್ನೆಲೆ ಏನು 2 ತಿಂಗಳ ಹಿಂದೆ ಏನು ಖಜರಾವದಲ್ಲಿ ವಿಷ್ಣುವಿನ ಮೂರ್ತಿ ಭಗ್ನ ಆದಾಗ ಈ ದೇಶದಲ್ಲಿ ಒಂದೇ ದೇವರದಲ್ಲ, ಅದು ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂಗೆ ಎಲ್ಲ ಧರ್ಮಗಳಿಗೆ ಗೌರವ ಆರಾಧನಾ ಮಾಡುವ ಸ್ವಾತಂತ್ರ್ಯ ನಮ್ಮ ಭಾರತದಲ್ಲಿದೆ. ಆದರೆ ಇವತ್ತ इस हमारे भारत देश के पहले बहुत चीफ जस्टिस ऑफ इंडिया BR गवाई साहब हैं, जो दूसरे आजाद भारत के दूसरे ಸರ್ವೋಚ್ಚ ನ್ಯಾಯಾಲಯದಲ್ಲಿ ಆಗಿರ್ತಕ್ಕಂಥ ಒಂದು ಅಹಿತಕರ ಘಟನೆಯ ಬಗ್ಗೆ ನಾವು ಖಂಡನೆ ಮಾಡಿ ನಿನ್ನೆ ನಮ್ಮ ಜಿಲ್ಲಾ ವಕೀಲರ ಸಂಘದಲ್ಲಿ ಒಂದು ತುರ್ತು ಸಭೆಯನ್ನು ಕರೆದು ಸಭೆಯಲ್ಲಿ ಎಲ್ಲ ಚರ್ಚಿಸಿ
ಒಂದು ನಾವು ಮಾನ್ಯ ರಾಷ್ಟ್ರಪತಿಗಳಿಗೆ, ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿ ಪತ್ರ ಕೊಡಲು ಒಂದು ನಿರ್ಧರಿಸಿ ನಮ್ಮ ವಕೀಲರ ಸಂಘದಿಂದ ಎಲ್ಲ ಸದಸ್ಯರು ಕೂಡಿಕೊಂಡು ಇಂದು ನಮ್ಮ ನ್ಯಾಯಾಲಯದ ಆವರಣದಿಂದ ಒಂದು ಇಲ್ಲಿ ನಮ್ಮ ಅಂಬೇಡ್ಕರ್ ಸರ್ಕಲ್ವರೆಗೆ ಬಂದು ಒಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ. ಒಂದು ವಕೀಲರಾಗಿರ್ತಕ್ಕಂಥ ರಾಕೇಶ್ ಕಿಶೋರ್ ಅವರು ಮಾಡಿರ್ತಕ್ಕಂಥ ಒಂದು ಸುಯೇಸಲು ಪ್ರಯತ್ನ ಮಾಡಿರ್ತಕ್ಕಂಥ ಘಟನೆಯು ಇದು ಒಂದು ನಮ್ಮ ಒಂದು ನ್ಯಾಯಾಂಗ ಇಲಾಖೆಗೆ ಒಂದು ಗೌರವ ಒಂದು ಅಗೌರವ ತರ್ತಕ್ಕಂಥ ಒಂದು ಧಕ್ಕೆ ತರ್ತಕ್ಕಂಥ ಘಟನೆ ಆಗಿದೆ. ಇದಕ್ಕೆ ನಮ್ಮ ಜಿಲ್ಲಾ ವಕೀಲರ ಸಂಘವು ಖಂಡನೆ ಮಾಡುತ್ತದೆ. ಸದರಿ ವ್ಯಕ್ತಿಯ ವಿರುದ್ಧ ಸಂಬಂಧಪಟ್ಟವರು ಒಂದು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ ಈ ಮೂಲಕ ನಾನು ತಿಳಿಸ್ತೇನೆ. ವಿಶ್ವಶಾಂತಿಗಾಗಿ ಬಸವ ಕಲ್ಯಾಣದ ಬಸವ ಮಹಾಮನೆಯ ಆವರಣದಲ್ಲಿ ಅಕ್ಟೋಬರ್ 10ರಿಂದ 11ರವರೆಗೆ 24ನೇ ಕಲ್ಯಾಣ ಪರ್ವ ಹಮ್ಮಿಕೊಳ್ಳಲಾಗಿದೆ ಎಂದು ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾದ ಬಸವರಾಜ ಬುಳ್ಳ ಮನವಿ ಮಾಡಿದ್ದರು. ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಬಸವ ಧರ್ಮ ಪೀಠ ಹಾಗೂ ಬಸವ ಮಹಾಮನೆ ಸೇರಿದಂತೆ ಇತರೆ ಬಸವಪರ ಸಂಘಟನೆಗಳ ಸಹಕಾರದೊಂದಿಗೆ ಶರಣಭೂಮಿ ಬಸವ ಕಲ್ಯಾಣದಲ್ಲಿ ಕಲ್ಯಾಣ ಪರ್ವ ಎಂಬ ಧಾರ್ಮಿಕ ಸಮಾವೇಶವು ಪ್ರತಿ ವರ್ಷ ನಡೆಯಲು ಸಂಕಲ್ಪಿಸಲಾಗಿದೆ ಎಂದರು. ಅಕ್ಟೋಬರ್ 10ರಂದು ಬೆಳಗ್ಗೆ 10ಕ್ಕೆ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಉದ್ಘಾಟಿಸುವರು. ಮಧ್ಯಾಹ್ನ 3ಕ್ಕೆ ಮಹಿಳಾ ಗೋಷ್ಠಿ ನಡೆಯಲಿದ್ದು ಗೀತಾ ಈಶ್ವರ್ ಖಂಡ್ರೆ ಉದ್ಘಾಟಿಸುವರು. ಪ್ರಾಧ್ಯಾಪಕಿ ವಿಜಯಲಕ್ಷ್ಮಿ ಬಾಳ್ಕುಂದ್ರಿ ಅನುಭವ ನೀಡುವರು. ಮುಂದುವರೆದು ಮಾತನಾಡುತ್ತಾ ಅಕ್ಟೋಬರ್ 11ರಂದು ಬೆಳಗ್ಗೆ 7:30ಕ್ಕೆ ಶರಣವಂದನೆ, ಶರಣರಿಗೆ ಶರಣಾರ್ಥಿ ಕಾರ್ಯಕ್ರಮ ನಡೆಯಲಿದೆ. 8:30ಕ್ಕೆ ಶೂನ್ಯ ಪೀಠಾರೋಹಣ ಕಾರ್ಯಕ್ರಮ, ಬೆಳಗ್ಗೆ 10:30ಕ್ಕೆ ಧರ್ಮಚಿಂತನ ಗೋಷ್ಠಿ ನಡೆಯಲಿದ್ದು ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಉದ್ಘಾಟಿಸುವರು. ಚಿಂತಕ ಪ್ರೊಫೆಸರ್ ಸಿದ್ದು ಜಿ ಯಾಪಲ್ಪರ್ವಿ ಅನುಭವ ನೀಡುವರು ಎಂದರು. ಮಧ್ಯಾಹ್ನ 3ಕ್ಕೆ ರಾಷ್ಟ್ರೀಯ ಬಸವ ದಳದ ಸಮಾವೇಶ ನಡೆಯಲಿದ್ದು ಸೆನ್ಸರ್ ಸಾಗರ್ ಖಂಡ್ರೆ ಉದ್ಘಾಟಿಸುವರು. ಸಂಜೆ 5:30ಕ್ಕೆ ಸಮಾಜ ಚಿಂತನ ಗೋಷ್ಠಿ ಜರುಗಲಿದೆ. ಸಚಿವ ಈಶ್ವರ್ ಬಿ ಖಂಡ್ರೆ ಚಾಲನೆ ನೀಡುವರು. ಅಕ್ಟೋಬರ್ 12ರಂದು ಬೆಳಗ್ಗೆ 9ಕ್ಕೆ ಕೋಟಿ ಆವರಣದಿಂದ ಬಸವಾದಿ ಶರಣರ ಭಾವಚಿತ್ರಗಳ ಮೆರವಣಿಗೆ ನಡೆಯಲಿದ್ದು ಮಾಜಿ ಸಚಿವ ಪಿಜಿಆರ್ ಸಿಂಧ್ಯಾ ಚಾಲನೆ ನೀಡುವರು. ಇದೇ ವೇಳೆ ಉಚಿತ ಹೃದಯ ರೋಗ ಮತ್ತು ದಂತರೋಗ ಚಿಕಿತ್ಸೆ ಶಿಬಿರ ಆಯೋಜಿಸಲಾಗಿದೆ ಎಂದು ವಿವರಿಸಿದರು. ಸಮಿತಿಯ ಉಪಾಧ್ಯಕ್ಷ ಕುಶಲರಾವ್ ಪಾಟೀಲ್ ಖಾಜಾಪುರ್ ಮಾತನಾಡಿ, ಈ ಸಲ ತೆಲಂಗಾಣ, ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಪ್ರಚಾರ ಕೈಗೊಳ್ಳಲಾಗಿದೆ. ಅಲ್ಲಿಂದಲೂ ಹೆಚ್ಚಿನ ಬಸವ ಭಕ್ತರು ಆಗಮಿಸಲಿದ್ದಾರೆ. ಎಲ್ಲರಿಗೂ 3 ದಿನ ವಸತಿ, ಉಪಹಾರ, ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಸ್ವಾಗತ ಸಮಿತಿ ಅಧ್ಯಕ್ಷ ಕಂಟೆಪ್ಪ ಗಂದಿಗುಡಿ, ಪ್ರಧಾನ ಕಾರ್ಯದರ್ಶಿ ಶಿವರಾಜ್ ನರಶೆಟ್ಟಿ, ದಾಸೋಹ ಸಮಿತಿ ಅಧ್ಯಕ್ಷ ಸೋಮಶೇಖರ್ ಪಾಟೀಲ್ ಕಾದ್ಗಿ, ಪ್ರಧಾನ ಕಾರ್ಯದರ್ಶಿ ಸುರೇಶ್ ಸ್ವಾಮಿ, ಪ್ರಮುಖರಾದ ಸಂಜೀವ್ ಕುಮಾರ್ ಪಾಟೀಲ್, ವಿಲಾಸ್ ಪಾಟೀಲ್, ಯೋಗೇಶ್ ಸಿರಿಗೆರೆ, ವೀರಶೆಟ್ಟಿ ಪಾಟೀಲ್, ಮಲ್ಲಿಕಾರ್ಜುನ್ ಪಂಚಾಕ್ಷರಿ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ಮಾಹಿತಿ ಕೊಡೋಕ್ಕಾಗಿ ಹಾಗೂ ಈ 3 ದಿವಸ ಕಾರ್ಯಕ್ರಮದಲ್ಲಿ ನಾವು ಬೀದರು, ಅಕ್ಕಪಕ್ಕ, ಮಹಾರಾಷ್ಟ್ರ, ನಿಮ್ಮ ಮಾಧ್ಯಮದಿಂದ ಹೇಳಬೇಕಂದ್ರೆ ಜಾಸ್ತಿ ಜನ ಬಂದು ಇದನ್ನು ಭಾಗವಹಿಸ್ಬೇಕಂತ ಹೇಳಿ ಕೇಳ್ಕೊತೀನಿ. ಮತ್ತೊಂದು ತಾವು ಹೆಚ್ಚಿಗೆ ಪ್ರಚಾರ ಮಾಡೋ ಮತ್ತು ಇದು ಹೆಚ್ಚಿಗೆ ಇಲ್ಲಿ ಜನ ಬರ್ತಾರ ನಮ್ದೊಂದು ನಂಬಿಕೆ ಅದ. ಅದಕ್ಕೆ ನೀವು ನಮ್ಮ ನಂಬಿಕೆಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ನಾನು ಮಾತು. ವಿದ್ವಾಂಸರು, ಅನೇಕ ಜನ ಸಾಹಿತಿಗಳು ಕೂಡ ಇದ್ದಾರೆ. ಅದು ಇಂಥ ಒಂದು ಏನಿವತ್ತು ನಡೀತಾ ಇದೆ, ಏನು ನಡೀತು ಬೆಂಗಳೂರಿನಲ್ಲಿ ಅಭೂತಪೂರ್ವವಾದಂತಹ ಒಂದು ಕಾರ್ಯಕ್ರಮ, ಬಸವ ಸಂಸ್ಕೃತಿ ಅಭಿಯಾನದ ಮುಕ್ತಾಯ ಸಮ್ಮೇಳನ ನಡೀತು. ಅಂತಹ ಒಂದು ಹಿನ್ನೆಲೆಯಲ್ಲಿ ನಾವು ಕೂಡ ಬಸವ ಧರ್ಮದ ಸ್ವತಂತ್ರ ಬಸವ ಧರ್ಮದಲ್ಲಿ ಕೂಡ ನಾವು 12ನೇ ತಾರೀಕಿಗೆ ಮಾಡ್ತಾ ಇದ್ದೀವಿ. 2 ದಿವಸ ಸತತವಾಗಿ ಧರ್ಮಗೋಷ್ಠಿ, ಮಹಿಳಾ ಗೋಷ್ಠಿ ನಡೀತದೆ. ಉದ್ಘಾಟನಾ ಸಭೆ ಡೀಟೇಲ್ವಾಗಿ ನಿಮಗೆ ಕೊಟ್ಟಿದ್ದೀವಿ. ಇದರ ಉದ್ದೇಶ ಕೂಡ ಹೇಳಿದ್ದೀವಿ. ತಾವು ಕೂಡ, ಏಕೆಂದರೆ ಇವತ್ತಿನ ಒಂದೇನು
ಜಾತಿಯ ವಾತಾವರಣ ಉಲ್ಬಣಗೊಂಡಿದೆ. ಅಂಥದ್ರಲ್ಲಿ ನಾವು ನೀವು ಸೇರೇ ಅದಕ್ಕೆ ಬಸವ ತತ್ವದ ಪ್ರಚಾರದ ಮುಖಾಂತರ ಶಾಂತಿಯುತ ಸಮಾಧಾನ ಮಾಡಬೇಕಾಗಿದೆ. ತಾವು ಕೂಡ ಬರಬೇಕು 3 ದಿವಸ. ಅಲ್ಲಿನ ಪತ್ರಿಕಾ ಮಾಧ್ಯಮದವರು ಕೂಡ ಹೇಳಬೇಕು, ತಾವು ಕೂಡ ಬರಬೇಕು. ಮೆರವಣಿಗೆಗೆ ದೃಶ್ಯ ಮಾಧ್ಯಮ ಮಾಡಲಿಕ್ಕೆ ಬರೋರಿಗೆ ವೆಹಿಕಲ್ ಬೇಕಂದ್ರೆ ವ್ಯವಸ್ಥೆ ಮಾಡ್ತೀವಿ. ತಾವು ಕೂಡ ಬರಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಂಡು ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.